ಆಶೀರ್ವಾದ್ ಚಿಲ್ಲಿ ಪೌಡರ್ ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಕಾರ್ಯಕ್ರಮದಲ್ಲಿ ಹಳೆ ಹಾಡು ಹೊಸ ಜನ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುತ್ತಾಯ್ತದು ರಾಗಿಯ ಜ್ವಾಳದ ತೆನೆಯಾಯ್ತದು ಒಂದೊಂದು ಬೆವರ ಹನಿ ಮುತ್ತಾಯ್ತದೋ ಎಲ್ಲಾರ ಅನ್ನದ ಸುತ್ತಾಯ್ತದೋ ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ದುಡಿಮೇಲಿ ಯಾವತ್ತೂ ಇಡಬೇಕು ಭಕ್ತಿ ಬಡತನವ ಓಡ್ಸೋಕೆ ಅದು ಒಂದೇ ಯುಕ್ತಿ ದುಡಿಯೋರೆ ನಾಡಿನ ದುಡಿಯೋರೆ ನಾಡಿನ ಬಲು ದೊಡ್ಡ ಶಕ್ತಿ ಬೆಳೆಯೋರ ಕೈಗಳೇ ದೇಶಕ್ಕೆ ಆಸ್ತಿ ಈ ನಮ್ಮ ಶಕ್ತಿ ನಂಬಿಕೆ ಇಟ್ಟಾಗ ಈ ನಮ್ಮ ಶಕ್ತಿ ನಂಬಿಕೆ ಇಟ್ಟಾಗ ನಾವು ಕಾಣೋ ಕಸವೆಲ್ಲ ರಸವಾಯ್ತದೋ ನಾವು ಕಂಡ ಕನಸೆಲ್ಲ ನನಸಾಯ್ತದೋ ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ ಉಳುವೋನೆ ಲೋಕಕ್ಕೆ ಬೇಕಾದ ಗೆಳೆಯ
ಮುತ್ತಿನ ಸಂಕ ಈ ಭಂಟ ದುಡಿದಾಗ ಭೂದೇವಿ ನಗ್ತಾಳೆ ಈ ಭಂಟ ದುಡಿದಾಗ ಭೂದೇವಿ ನಗ್ತಾಳೆ ಆವಾಗ್ಲೇ ನೆಲವೆಲ್ಲ ಹಸಿರಾಯ್ತದೋ ಎಲ್ಲಾರ ಬಾಡಿನ ಉಸಿರಾಯ್ತದು ಬೆಳುಬಲದ ಮಡಿಯಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುತ್ತಾಯ್ತದು ಶಾವಿಯ ಜ್ವಾಳದ ತೆರೆಯಾಯ್ತದು ಒಂದೊಂದು ಬೆವರ ಹನಿ ಮುತ್ತಾಯ್ತದು ಎಲ್ಲಾರ ಕಾರ್ಯಕ್ರಮದ ಮಧ್ಯೆ ಒಂದು ಪುಟ್ಟ ವಿರಾಮ. ಈ ಪುಟ್ಟ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ನೋಡ್ತಾ ಇರಿ. ವೆಲ್ಕಮ್ ಬ್ಯಾಕ್ ಟು ಆಶೀರ್ವಾದ್ ಚಿಲ್ಲಿ ಪೌಡರ್. ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ.
जीना जीना यहाँ मरना मरना यहाँ लाइफ ಎಂಜಾಯ್ ಮಾಡು ನಿಂದ ಸಾರಾ ಜಹಾನ್ ನಿನ್ನದೆ ಘೋಡ ನಿನ್ನದೆ ಗ್ರೌಂಡು ನೋಡು ಲೈಫ್ ಕ್ರೇಜಿ ಊರಿಗೆ ಊರೇ ಬೀಳಲಿ ಮೇಲೆ ಧೈರ್ಯ ಇದ್ರೆ ಈಸಿ ಸುವಾಸ ಕೂದಲ ನಾಚಲೆ ತು ನಾಚಲೆ ಬೈಬಲ್ಲಲ್ಲಿ ಎಲ್ಲ ಕಡೆ ಹೇಳಿದ್ದೊಂದು ಈ ಲೈಫಲ್ಲಿಯೇ Love me, love me, love me, love me. Don't break the system. Don't break the system. Don't break the system. ಜಾದು ಜಾದು ಈ ಪ್ರಾಯ ಜಾದು ಮಾಡಿದೆ ಕಾದು ಕಾದು 16 ಚೈತ್ರ ದಾಟಿದೆ ಬಾ ನನ್ನ ಪ್ರೀತಿ ಮಾಡು ಪರಿಸರವೇ ನಿಮಗಿಂತ ನಾಚುಕಾಗಿ ಬೆಳೆದಿರುವೆ ಸುಮವೇ ಲವ್ ಮಿ ಲವ್ ಮಿ ಲವ್ ಮಿ ಹಿಮವೇ ಲವ್ ಮಿ ಲವ್ ಮಿ ಲವ್ ಮಿ ಲವ್ ಮಿ ಹಸಿರೇ ಲವ್ ಮಿ ಸಿಹಿ ಚಿಗುರೇ ಲವ್ ಮಿ ಲವ್ ಮಿ ಲವ್ ಮಿ ಸಿಹಿ ಜೇನೆ ಕಾಫಿ ಡೇ ಗೊತ್ತೇನೆ 1 ಬೈಟು ಕಾಫಿ ಕುಡಿವ ಬಾರೆ ಬಾರೆ ಮಹಾರಾಯ ರವಿರಾಯ SMS ತಲುಪಿದೆಯ ನನ್ನ ಜೊತೆಗೆ ಚಾಟಿಂಗ್ ಡೇಟಿಂಗ್ ಮಾಡು ಬಾರ ವಯಸ್ಸಿಗೆ ಬರದಿರು ನವಿಲಿನ ಒಡತಿ ವಯಸ್ಸಿಗೆ ಬರಿಸುವೆ ನಾನು ಸೊಗಸನು ಮರೆತಿರು ಸರಸರ ನಡೆದಿರು ನದಿಯನ್ನು ಕೆಣಕುವೆ ನಾನು ಪ್ರಾಯಕ್ಕೆ ಫೈನೇ ಇಲ್ಲ ದೇಹಕ್ಕೆ ಟ್ಯಾಕ್ಸೇ ಇಲ್ಲ ನಮ್ಮನ್ನು ತಡೆಯೋರೇ ಇಲ್ಲ ಅರಗಿಳಿಯೇ ನನ್ನ ಹೆಗಲೇ ನಿನ್ನ ಮನೆಯೇ ಎಂಜಾಯ್ ದಿ ಟಚಿಂಗ್ ಟಚಿಂಗ್ ಹ್ಯಾಪಿ ಹ್ಯಾಪಿ ನೈಟಿಂಗೇಲ್ ನನ್ನ ದರಿಯು ವಂಡರ್ಫುಲ್ ರೋಮ್ಯಾನ್ಸು ಮಾಡು ಬಾರಿ ಹಾಡಿ ಹಾಡಿ ಮಿರಿ ಮಿರಿ ಮಿರುಗುವ ಬಿಸಿಲಿಗೆ ಕರಗುವ ಹಿಮಗಳೇ ಪ್ರೀತಿಸಿ ನನ್ನ ತಲೆಯನ್ನು ಕೆಡಿಸುವೆ ಹುಚ್ಚನು ಹಿಡಿಸುವೆ ಹುಡುಗರೆ ನೋಡಿ ನನ್ನ ನಮ್ಮಾಸೆ ಎಂದು ಒಂದೇ ಕಾಲಾನೇ ಕಾಲಿನ ಮುಂದೆ ಲೋಕಾನೇ ಎಂದು ನಮ್ಮ ಹಿಂದೆ ಜಾದು ಜಾದು ಈ ಪ್ರಾಯ ಜಾದು ಮಾಡಿದೆ ಕಾದು ಕಾದು 16 ಚೈತ್ರ ದಾಟಿದೆ ಬಾ ನನ್ನ
ಕಾರ್ಯಕ್ರಮದ ಮಧ್ಯೆ ಒಂದು ಪುಟ್ಟ ವಿರಾಮ. ಈ ಪುಟ್ಟ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ, ನೋಡ್ತಾ ಇರಿ. ವೆಲ್ಕಮ್ ಬ್ಯಾಕ್ ಟು ಆಶೀರ್ವಾದ್ ಚಿಲ್ಲಿ ಪೌಡರ್, ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್. ಇದು ನಾರಿಯರ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಇಂಚರವೇ ಇಂಚರವೇ ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲಿ ಕಚಗುಳಿ ಇಡುವೆನ. ಇಂಚರವೇ ಇಂಚರವೇ ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲಿ ಕಚಗುಳಿ ಇಡುವೆನ. ಭೂಮಿ ನನ್ನದು, ಗಗನ ನನ್ನದು, ಗಾಳಿ ಬೆಂಕಿ ನೀರು ನನ್ನದು, ನನಗಿಂತ ಯಾವ ಚಂದವಿಲ್ಲ ಜನುಮ ಜನುಮದೊಳಗು. ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲಿ ಕಚಗುಳಿ ಇಡುವೆನ. ತಾರೆಗಳೆಲ್ಲ ಜಾರಿ ಹಂಚಿ ಹೋಯ್ತು ನನ್ನ ಯೌವನದ ಒಳಗೆ, ಋತುಗಳೆಲ್ಲ ಸೇರಿ ಮುಚ್ಚಿ ಹೋಯ್ತು ನನ್ನ ವಯ್ಯಾರದೊಳಗೆ. ಎದೆಯಾಯಿ ಸಿರಿಯಲಿ ಮಿಂಚು ಮಿಂಚಿ ಮರೆಯಾಯಿತು, ಮೃದುಲ ಮೈ ಸಿರಿಯಲಿ ಜಗದ ಸೊಬಗು ಸೆರೆಯಾಯಿತು. ಮಾಯದ ಕನ್ಯೆಗೆ ಮಾಯದ ಕನಸಿದೆ, ಸುಂದರ ಪ್ರಕೃತಿ ಬಚ್ಚಿಡೋ ಸಂಗತಿ ನಾನೇ ನಾನೇ. ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲಿ ಕಚಗುಳಿ ಇಡುವೆನ. ಇಂಚರವೇ ಇಂಚರವೇ ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲಿ ಕಚಗುಳಿ ಇಡುವೆನ. ಭೂಮಿ ನನ್ನದು, ಗಗನ ನನ್ನದು, ಗಾಳಿ ಬೆಂಕಿ ನೀರು ನನ್ನದು, ನನಗಿಂತ ಯಾವ ಚಂದವಿಲ್ಲ ಜನುಮ ಜನುಮದೊಳಗು. ಇಂಚರವೇ ಆಶೀರ್ವಾದ್ ಚಿಲ್ಲಿ ಪೌಡರ್, ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್. ಇದು ನಾರಿಯರ ವೇದಿಕೆ ಕಾರ್ಯಕ್ರಮದಲ್ಲಿ ಆಟ ಆಡು ಸೆಗ್ಮೆಂಟ್ಗೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈಗ ನಾವು ಪರ್ಫಾರ್ಮೆನ್ಸ್ ಮಾಡ್ತೀವಿ, SPL ಮಾಡ್ತೀವಿ, ಆಶೀರ್ವಾದ್ SPL ಮಾಡ್ತೀವಿ, ಜೊತೆಗೆ ನಾವು ನಮ್ಮ ಸೀರಿಯಲ್ಗಳನ್ನು 150 ಎಪಿಸೋಡನ್ನು ಸಂಭ್ರಮ ಆಚರಿಸ್ತೀವಿ. ಅದ್ರ ಜೊತೆಗೆ ಸ್ವಲ್ಪ ಆಟ ನೋಡಬೇಕಲ್ವಾ, ಅದಕ್ಕೋಸ್ಕರ ನಾವು ಸ್ಪೆಷಲ್ ಆಗಿರೋ ಒಂದು ಶಾರ್ಟ್ಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಆ ಆಟ ಆಡೋ ಪರ್ಫಾರ್ಮರ್ಸ್ನ ಫಸ್ಟ್ ಸ್ಟೇಜ್ ಮೇಲೆ ಕರೆದ್ಬಿಡ್ತೀನಿ. ಪ್ಲೀಸ್ ವೆಲ್ಕಮ್ ದ ಪರ್ಫಾರ್ಮರ್ಸ್. ಆ್ಯಕ್ಚುಲಿ ಈಗ ಪರ್ಫಾರ್ಮರ್ಸ್ ಎಲ್ಲ ಬಂದಿದ್ದಾರೆ. ಮೊದಲನೇದಾಗಿ ಅವ್ರ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ನಿರ್ಮಲಾ. ಓಕೆ,
ಕುವೆಂಪು ನಗರದಿಂದ ಕುವೆಂಪು ನಗರಿಂದ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು? ಶಶಿಕಲಾ ಮೂರ್ತಿ, ವಿನಾಯಕ ಬಡಾವಣೆ. ಥ್ಯಾಂಕ್ ಯು. ಪೂಜಾ ಅಂತ ನಿಜ್ಲಿಂಗಪ್ಪ ಲೇಔಟಿಂದ ಬಂದಿದ್ದೀನಿ. ಸೂಪರ್. ಮಂಜುಳಾ ನಿಂಗರಾಜ್, ನಿಜ್ಲಿಂಗಪ್ಪ ಲೇಔಟ್. ಥ್ಯಾಂಕ್ ಯು. ಶೋಭಾವತಿ, MCC B ಬ್ಲಾಕ್. ಥ್ಯಾಂಕ್ ಯು ತಾಯಿ. ನಿಮ್ಮ ಹೆಸರಮ್ಮ? ಜ್ಯೋತಿ, MCC A ಬ್ಲಾಕ್. ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಿ ಇವಾಗ ನಿಮ್ಮೆಲ್ರಿಗೂ ಆಟದ ರೂಲ್ಸ್ ಹೇಳ್ಬಿಡ್ತೀನಿ, ಓಕೆನಾ? ಮೊದಲು ಒಂದು ಲೋಟ ಇಡಬೇಕು, ಅದ್ರ ಮೇಲೆ ಒಂದು ಪ್ಲೇಟ್ನ ಮಗಚಿಡಬೇಕು. ಓಕೆ, ಒಂದು ಪ್ಲೇಟ್ ಮಗಚಾರು ಇಟ್ಕೊಳ್ಳಿ, ಸೀದಾರು ಇಟ್ಕೊಳ್ಳಿ, ನಿಮ್ಮ ಕಂಫರ್ಟಬಲ್, ನಿಮ್ಮ ಇಷ್ಟ ಅದು. ಅದ್ರ ಮೇಲೆ 2 ಲೋಟ ಜೋಡಿಸ್ಬೇಕು, ಅದ್ರ ಮೇಲೆ ಒಂದು ಪ್ಲೇಟ್ ಇಡಬೇಕು, ಅದ್ರ ಮೇಲೆ 3 ಲೋಟ ಜೋಡಿಸ್ಬೇಕು. ಈ ಥರ ಇನ್ಕ್ರೀಸ್ ಮಾಡ್ಕೊಂಡು ಬರಬೇಕು. ಯಾರು ಅತಿ ಹೆಚ್ಚು ಲೋಟಗಳನ್ನ ಜೋಡಿಸ್ತಾರೋ ಅವರೇ ವಿನ್ನರ್ಸು. 1 ನಿಮಿಷ ಕಾಲಾವಕಾಶ ಒಬ್ಬೊಬ್ಬರಿಗೆ. ಒಂದು ವೇಳೆ ಏನಾದ್ರು ಇಬ್ಬರೂ ಸೇರಿ ಸಮವಾಗಿ ಇಟ್ಕೊಂಡ್ಬಿಟ್ರೆ ಮತ್ತೆ 30 ಸೆಕೆಂಡಲ್ಲಿ ಆಟ ಆಡಿಸ್ತೀನಿ. ಆ 30 ಸೆಕೆಂಡಲ್ಲಿ ಯಾರು ಜಾಸ್ತಿ ಇಡ್ತಾರೋ ಅವ್ರು ವಿನ್ನರ್ಸು. ಓಕೆನಾ? ಫಿಕ್ಸಾ? 5 ಜನ ಅಲ್ಲಿ ನಿಂತ್ಕೊಳ್ಳಿ. ಓಕೆ ಸ್ನೇಹಿತರೆ, ಆಟದ ರೂಲ್ಸ್ ಎಲ್ಲ ಗೊತ್ತಾಯ್ತಲ್ಲ. ಈಗ ನಮ್ಮ ಮೊದಲನೇ ಪಾರ್ಟಿಸಿಪೆಂಟ್ ಇಲ್ಲಿ ನಿಂತಿದ್ದಾರೆ. ಅಮ್ಮ, ಗೊತ್ತಾಯ್ತಲ್ಲ ರೂಲ್ಸ್ ಎಲ್ಲ? 1 ನಿಮಿಷ ನೀವು ಹೆಂಗೆ ಬೇಕಾದ್ರೂ ಜೋಡಿಸ್ಕೊಳ್ಳಿ, ಲೋಟಗಳನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು. ಓಕೆನಾ? ನಿಮ್ಮ ಸಮಯಾವಕಾಶ ಈಗ ಶುರು. ಇನ್ನು 10 ಸೆಕೆಂಡ್ ಇದೆ. 50 ಸೆಕೆಂಡ್ ಆಗಿದೆ, ಇನ್ನು 10 ಸೆಕೆಂಡ್ ಇದೆ. 8, 7, 6, 5, 4, 3, 2, 1, ಸ್ಟಾಪ್. 1, 2, 3, 4, 5 ಲೋಟಗಳನ್ನು ಇಟ್ಟಿದ್ದಾರೆ ಇವರು. 1, ಅದ್ರ ಮೇಲೆ 2, 3, 4, 5, ಒಟ್ಟು 5ನೇ ಲೋಟದವರೆಗೂ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಲ್ಲಿ ನಿಂತ್ಕೊಳ್ಳಿ. ಅಮ್ಮ, ರೂಲ್ಸ್ ಎಲ್ಲ ಗೊತ್ತಾಯ್ತಲ್ಲ ಇವಾಗ? ಅವರು ನೋಡ್ಕೊಂಡ್ರಿ ಅಲ್ಲ, ಕರೆಕ್ಟಾಗಿ ಗೊತ್ತಾಯ್ತಲ್ಲ? ಅವ್ರು 5 ಲೋಟ ತಂಗೆ ಜೋಡಿಸಿದ್ದಾರೆ. ನಿಮ್ಮ ಸಮಯಾವಕಾಶ ಈಗ ಶುರು. ಕೌಂಟ್ ಇರಲ್ಲ, ಈಗಲೇ ಹೇಳಿದ್ದೀನಿ ನಾನು. 52 ಸೆಕೆಂಡ್ ಆಯಿತು. 53, 54, 55, 56, 57, 58, 59, 60. ಕಟ್. ಈ 4 ಲೆಕ್ಕಕ್ಕಿರಲ್ಲ. 5ನೇ ಲೋಟದವರೆಗೂ ಇಟ್ಟಿದ್ದಾರೆ. ಓಕೆ, 5ನೇ ಲೋಟ ಸೇಮ್, ಇಬ್ಬರು ಸೇಮ್. ನಿಮ್ಮ ಸಮಯಾವಕಾಶ ಈಗ ಶುರು. ಇನ್ನು 3 ಸೆಕೆಂಡ್ ಬ್ಯಾಲೆನ್ಸ್ ಇದೆ. ಯುವರ್ ಕೌಂಟ್ ಫಿನಿಶ್. 6 ಲೋಟದವರೆಗೂ ಇಟ್ಟಿದ್ದಾರೆ. ಒಂದು ಜೋರಾದ ಚಪ್ಪಾಳೆ. ನಿಮ್ಮ ಸಮಯಾವಕಾಶ ಈಗ ಶುರು. ಐದು ಸೆಕೆಂಡ್ ಆಯಿತು. 4, 3, 2, 1 ಖಲಾಸ್. 5 ಇಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಓಕೆ ಸ್ನೇಹಿತರೆ, ನೋಡ್ತಾ ಇದ್ರಲ್ಲ ಎಷ್ಟು ರೋಚಕವಾಗಿದೆ ಆಟ ಅಂತ. 3 ಜನ 5 ಜೋಡಿಸಿದ್ದಾರೆ, ಒಬ್ಬರು 6 ಜೋಡಿಸಿದ್ದಾರೆ. ಬನ್ನಿ ಅಮ್ಮ, ಇವಾಗ ನೀವು 6 ಜೋಡಿಸ್ಬೇಕು, ಇಲ್ಲ ಅಂದರೆ 7 ಜೋಡಿಸ್ಬೇಕು. ಏನು ಮಾಡ್ತೀರಾ ಮಾಡಿ. ನಿಮ್ಮ ಸಮಯಾವಕಾಶ ಈಗ ಶುರು.
ಓಕೆ ಸ್ನೇಹಿತರೆ, ಈಗಲೂ ನೋಡಿದ್ರಲ್ಲ ಪಾಪ ಅವ್ರು 5ರ ತನಕ ಹೋಗಿದ್ರು. ಬಟ್ ವೆರಿ ಸಾರಿ, ಅಷ್ಟೊತ್ತು ಕರೆಕ್ಟಾಗಿ ಅವ್ರು ಹೋಗೋ ಟೈಮಿಗೆ ಬಿದ್ದೋಯ್ತು. ಸೊ ಅದು 0 ಲೆಕ್ಕ. ಈಗ ನಮ್ಮ ಲಾಸ್ಟ್ ಪಾರ್ಟಿಸಿಪೆಂಟ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ ಅಮ್ಮ. ರೆಡಿನಾ? 1 ನಿಮಿಷ, ನಿಮ್ಮ ಸಮಯಾವಕಾಶ ಈಗ ಶುರು. ವೀಕ್ಷಕರೇ, ರಿಸಲ್ಟ್ ತುಂಬ ಪರೋಕ್ಷವಾಗೇ ಇದೆ, ಎಲ್ರಿಗೂ ಕಾಣಿಸೇ ಇದೆ. 3 ಜನ 5 ಇಟ್ಟರು, ಒಬ್ಬರು 0 ಆಯಿತು, ಇನ್ನೊಬ್ಬರು 3ಕ್ಕೆ ಖೇಲ್ನ ಖತಮ್ ಮಾಡಿದ್ದಾರೆ. ಸೊ ಯಾರು 5ನ ಇಟ್ಟಿದ್ರು ಅವರೇ ವಿನ್ನರ್. ಸೊ ಅವರಿಗೆ ನಮ್ಮ ಆಶೀರ್ವಾದ್ ಚಿಲ್ಲಿ ಪೌಡರ್ ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಈ ಪ್ರಾಡಕ್ಟಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ದಯವಿಟ್ಟು ಬನ್ನಿ ಅಮ್ಮ. ದಾವಣಗೆರೆಯ ಶ್ರೀ ಪೂಜಾ ಅವರು ಈ ಆಟದಲ್ಲಿ 6 ಲೋಟಗಳನ್ನು ಇಟ್ಟು ಜಯಶಾಲಿಗಳಾಗಿದ್ದಾರೆ. ಅವರಿಗೆ ನಮ್ಮ ಆಶೀರ್ವಾದ್ ಚಿಲ್ಲಿ ಪೌಡರ್ಗಳಿಂದ ಒಂದು ಗಿಫ್ಟ್ ಹ್ಯಾಂಪರ್. ಮತ್ತೊಮ್ಮೆ ಮಗದೊಮ್ಮೆ ಆಶೀರ್ವಾದ್ ಚಿಲ್ಲಿ ಪೌಡರ್ ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಕಾರ್ಯಕ್ರಮದಲ್ಲಿ ಆಶೀರ್ವಾದ್ ಸ್ಪೈಸಿ ಪ್ರೀಮಿಯರ್ ಲೀಗ್ಗೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಸುವರ್ಣ ದಾವಣಗೆರೆಯ ಜನತೆ ಈಗಾಗಲೇ ನಮ್ಮ ಆಶೀರ್ವಾದ್ ಸ್ಪೈಸಿ ಪ್ರೀಮಿಯರ್ ಲೀಗ್ನಲ್ಲಿ 2 ಸುತ್ತುಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅದರಲ್ಲಿ 2 ಜೋಡಿಗಳು ಗೆದ್ದು ಈಗಾಗಲೇ ಅವರು ಸೆಮಿಫೈನಲ್ ರೌಂಡ್ಸ್ಗೆ ಬಂದಿದ್ದಾರೆ. ಈ ಸೆಮಿಫೈನಲ್ಸ್ ರೌಂಡ್ನಲ್ಲಿ ಯಾರು ಗೆಲ್ತಾರೋ ಅವರು ಫೈನಲ್ಸ್ಗೆ ಹೋಗ್ತಾರೆ. ಫೈನಲ್ಸಲ್ಲಿ ಗೆಲ್ತವರು ಬೆಂಗಳೂರಲ್ಲಿ ನಡೆಯುವಂತಹ ಮಹಾಫಿಲಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ನೋಡೋಣ ಇವತ್ತು ಯಾರು ಗೆಲ್ತಾರೆ, ಹಾಗೆ ಇವತ್ತಿನ ಖಾದ್ಯ ಏನು, ಇವತ್ತು ಯಾರು ರುಚಿವತ್ತಾಗಿ ಮಾಡ್ತಾರೆ, ಯಾರು ಸಹನೆಯಿಂದ ಮಾಡ್ತಾರೆ, ಯಾರು ಗೆಲ್ತಾರೆ ಅಂತ. ಒನ್ಸ್ ಅಗೈನ್ ಆಲ್ ದ ಬೆಸ್ಟ್ ಟು ದಾವಣಗೆರೆ. ಪ್ಲೀಸ್ ವೆಲ್ಕಮ್ ದ ಸೆಮಿಫೈನಲ್ ಪಾರ್ಟಿಸಿಪೆಂಟ್ಸ್ ಟು ದ ಸ್ಟೇಜ್. ಈಗ ನಿಮ್ಗೆ ಯಾರನ್ನು ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಮೊದಲನೇ ಸುತ್ತಿನಲ್ಲಿ ಇಬ್ಬರನ್ನು ಪರಿಚಯ ಮಾಡ್ಕೊಂಡಿದ್ದೀನಿ, 2ನೇ ಸುತ್ತಲ್ಲಿ ಇಬ್ಬರನ್ನು ಪರಿಚಯ ಮಾಡ್ಕೊಂಡಿದ್ದೀನಿ. ಬಹುಶಃ ಮೊದಲನೇ ಸುತ್ತಲ್ಲಿ ಗೆದ್ದಿದ್ದು ನೀವಿಬ್ರು ಅನ್ಕೋತೀನಿ, 2ನೇ ವಾರದಲ್ಲಿ ಗೆದ್ದವ್ರು ನೀವಿಬ್ರು. ಇವಾಗ ನೀವು 4 ಜೋಡಿಗಳು ಸೆಮಿಫೈನಲ್ಸ್ಗೆ ಬಂದಿದ್ದೀರಾ. ಇವಾಗ ನಾನು ಏನು ಖಾದ್ಯ ಹೇಳ್ತೀನೋ ದ ಸೇಮ್ ರೂಲ್ಸ್. 10 ನಿಮಿಷಗಳ ಕಾಲ ಸಮಯಾವಕಾಶ ಇರುತ್ತೆ. ನೀವು ಪೇಷನ್ಸ್ ಆಗಿ ಆರಾಮಾಗಿ ಮಾಡ್ಕೋಬೇಕು. ಇಬ್ಬರ ಮಧ್ಯ ಸಾಮರಸ್ಯ ಇರಲಿ, ವಿರಸ ಬೇಡ, ಆರಾಮಾಗಿ ಪ್ರೆಸೆಂಟ್ ಮಾಡಿ. ಇವತ್ತಿನ ಒಂದು ಪಂದ್ಯ ತುಂಬ ಮುಖ್ಯವಾಗಿದ್ದು, ಯಾಕೆಂದರೆ ನೆಕ್ಸ್ಟ್ ನೀವು ಫೈನಲ್ ರೌಂಡ್ಗೆ ಹೋಗ್ತೀರಾ. ಓಕೆ, ಈಗಲಿಂದ ಬಿಸಿ ಶುರು. ಮೊದಲನೇ ರೌಂಡಲ್ಲೇ ಏನಾದ್ರು ಸ್ವಲ್ಪ ಎಡವಟ್ಟಾಗಿ ಸೋತೋಗ್ಬಿಟ್ಟಿದ್ರೆ ಬೇಜಾರಾಗ್ತಿರ್ಲಿಲ್ಲ. ಬಟ್ ಈ ಹಂತಕ್ಕೆ ಬಂದು ಸೋತಾಗ ಸ್ವಲ್ಪ ಕುಳುಕನ್ನತ್ತೆ. ಸೊ ಆರಾಮ್ಸೆ ಮಾಡಿ, ಟೆನ್ಷನ್ ಇಲ್ಲ. ಇವತ್ತು ನಿಮಗೆ ನಾನು ಕೊಡುವಂತಹ ಖಾದ್ಯ ಒನ್ಸ್ ಅಗೈನ್ ದ ದಾವಣಗೆರೆ ಸ್ಪೆಷಲ್. ಲಾಸ್ಟ್ ಟೈಮ್ ನರ್ಗಿಸ್ ಮಂಡಕ್ಕಿ ಹೇಳಿದ್ದೆ, ಈ ಸಲ ಮಸಾಲ ಮಂಡಕ್ಕಿ. ಆರಾಮ್ಸೆ ಮಾಡಿ, ಮಸಾಲ ಮಂಡಕ್ಕಿ ಮಾಡಬೇಕು. ಟೇಸ್ಟ್ ಚೆನ್ನಾಗಿರಲಿ, ಪ್ರೆಸೆಂಟೇಷನ್ ಚೆನ್ನಾಗಿರಲಿ, ನಿಮ್ಗಳಲ್ಲಿರುವಂತಹ ಕೋಆರ್ಡಿನೇಷನ್ ಚೆನ್ನಾಗಿರಲಿ. ಓಕೆನಾ? ಓಕೆನಾ? ರೆಡಿನಾ? ನಿಮ್ಮ ಸಮಯಾವಕಾಶ ಈಗ ಶುರು ಮೇಡಮ್. ನಿಮಿಷಗಳು ಮುಗಿದೋಗಿದೆ. 3 ನಿಮಿಷಗಳು ಮುಗಿದೋಗಿದೆ. ಇನ್ನು ಕೇವಲ 7 ನಿಮಿಷಗಳ ಬ್ಯಾಲೆನ್ಸ್ ಇದೆ. ಆರಾಮಾಗಿ ಮಾಡಿ. ಮಸಾಲ ಮಂಡಕ್ಕಿ, ಲಾಸ್ಟ್ ಟೈಮ್ ಥರ ನರ್ಗೀಸ್ ಮಂಡಕ್ಕಿ ಮಾಡಬೇಡಿ. ಮಸಾಲ ಮಂಡಕ್ಕಿ. ಅಲ್ಲ, ಇಲ್ಲಿ ಸ್ಪೈಸಿ ಪ್ರೀಮಿಯರ್ ಲೀಗ್ ನಡೀತಾ ಇದೆ. ಯಾರು ಪರ್ಫಾರ್ಮೆನ್ಸ್ ಎಲ್ಲ ಏನು ಮಾಡಲ್ವಾ? ನಾನು ಒಬ್ಬನೇ ಚಿಯರ್ ಬಾಯ್ ಇಲ್ಲಿ. ಯಾರು ಮಾಡ್ತೀರಾ? ನೀವು ಮಾಡ್ತೀರಾ? ಬನ್ನಿ ಮತ್ತೆ, ನಾನು ಒದ್ದಾಡ್ತಾ ಇದ್ದೀನಿ. ಮಾಡಿ 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 ಮಾಡಿ. ಅದು ಇಷ್ಟಪ್ಪ ಆಗ್ರಿ. ಆರಾಮಾಗಿ ಮಾಡಿ. ಇನ್ನು 4 ನಿಮಿಷ ಆಯ್ತು. ಇನ್ನು 4 ನಿಮಿಷ ಆಯ್ತು. ಆರಾಮಾಗಿ ಮಾಡಿ. ಆರಾಮಾಗಿ ಮಾಡಿ. ಇನ್ನು 4 ನಿಮಿಷ ಆಯ್ತು. ಆರಾಮಾಗಿ ಮಾಡಿ. 4 ನಿಮಿಷ ಆಯ್ತು.
ಆರಾಮಾಗಿ ಮಾಡಿ. डिस्को में जब ये गाना बजेगा ऑन द फ्लोर आना पड़ेगा लुंगी को उठाना पड़ेगा स्टेप करके दिखाना पड़ेगा डिस्को में जब ये गाना बजेगा ऑन द फ्लोर आना पड़ेगा लुंगी को उठाना पड़ेगा स्टेप करके दिखाना पड़ेगा ऑल द रजनी फैंस ಮೇಡಮ್ ಅದು ರೌಂಡ್ ಹೊಡ್ರಿ ಮೇಡಮ್. ಅದು ಓ ಥ್ಯಾಂಕ್ ಯು ಮೇಡಮ್. नाइटी क्लब में आया मैं तो मुझको रोकेगा कौन और गाय को Ready ना? मेरा इनको time मुंह आराम में से। डांस करेगा Test ನೋಡಿ, किसी का ನಾನು exam डर ಮಾಡ್ಕೊಂಡು से नहीं डरेगा जिसको जो भी है करना वो कर लो इधर ही मैं हूँ खड़ा पकड़ लो ಯಾರಪ್ಪ ಜೋಶ್ ಇಲ್ಲ ನಿಮ್ಗೆ, ಈಗ ಕುಣಿಬೇಕು. कर लो मेरे बारे में विकिपीडिया पे पढ़ लो ಅರೆ ವಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸ್ಪೋರ್ಟಿವ್ನೆಸ್ ನಿಜವಾಗ್ಲೂ ನನಗೊಂದು ಒಳ್ಳೆ ಉತ್ಸಾಹ ತಂದುಕೊಡ್ತು. ಇನ್ನು ಪಂದ್ಯಕ್ಕೆ ಬಂದರೆ ಇನ್ನೂ 1 ನಿಮಿಷಗಳ ಸಮಯಾವಕಾಶ ಬ್ಯಾಲೆನ್ಸ್ ಇದೆ. 1 ನಿಮಿಷ ಎಲ್ಲ ಆಗಲೇ ಮುಗಿಸಿರೋಂತಹ ಒಂದು ಸನ್ನಿವೇಶದಲ್ಲಿದ್ದಾರೆ. ಟೆಸ್ಟ್ ನೋಡ್ಬೋದಾ? ಎಲ್ರಿಗೂ ನಂಬಿಕೆ ಇದೆಯಾ? ನೋಡೋಣ ಟೀಚರ್ ಅಮ್ಮ ಹೇಗೆ ಮಾಡಿದ್ದಾರೆ, ನಮ್ಮ ಹಿರಿಯರು ಹೇಗೆ ಮಾಡಿದ್ದಾರೆ, ಹಾಗೆ ನಮ್ಮ ನಾಚಿನ ಶಿರೋಮಣಿ ಹೇಗೆ ಮಾಡಿದ್ದಾರೆ. ಯಾರು ಗೆಲ್ತಾರೆ ಅಂತ ನಿಜವಲ್ಲ ಗೊತ್ತಿಲ್ಲ, ಬಟ್ 4 ಜನ ಟೇಸ್ಟ್ ಮಾಡಿದ್ದೀನಿ. ಬಟ್ ಸತ್ಯ ಹೇಳ್ತೀನಿ, 4 ಜನ ಬೆಸ್ಟಾಗಿ ಮಾಡಿದ್ದಾರೆ. ಬಟ್ ಅಮಾಂಗ್ ದ 4 ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಮಾಂಗ್ ದ 4 ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ವಾರದ ಸೆಮಿಫೈನಲ್ನಲ್ಲಿ ಗೆದ್ದಿರುವಂತಹ ಹಾಗೇನೆ ಗೆದ್ದು ಫೈನಲ್ಗೆ ಹೋಗುವಂತಹ 2 ಜೋಡಿಗಳು ಅಂತಂದರೆ ಒಂದು ಇವರು, ಮತ್ತೊಂದು ಇವರು. ಈಗ ಫೈನಲ್ಗೆ ಹೋಗಿರುವಂತಹ 2 ಜೋಡಿಗಳು, ಒಂದು ಈ ಜೋಡಿ ಮತ್ತೊಂದು ಈ ಜೋಡಿ. ಇನ್ನ 2 ಜೋಡಿಗಳಿಗೆ ಆಶೀರ್ವಾದ್ ಚಿಲ್ಲಿ ಪೌಡರ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಗಿಫ್ಟ್ ಹ್ಯಾಂಪರ್ ಪ್ಲೀಸ್. ಸಮಸ್ತ ದಾವಣಗೆರೆಯ ಸುವರ್ಣ ಜನತೆಗೆ ನಿಮ್ಮ ಸುವರ್ಣ ತಂಡ ಮಾಡೋ ನಮಸ್ಕಾರಗಳು. ಆಶೀರ್ವಾದ್ ಚಿಲ್ಲಿ ಪೌಡರ್, ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್, ಇದು ನಾರಿಯರ ವೇದಿಕೆ ಕಾರ್ಯಕ್ರಮದಲ್ಲಿ ಇವತ್ತು ಫಿನಾಲೆ ಆಶೀರ್ವಾದ್ ಸ್ಪೈಸಿ ಪ್ರೀಮಿಯರ್ ಲೀಗ್ಗೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಆ್ಯಕ್ಚುಲಿ ನಾವೀಗಾಗಲೇ ಕಳೆದ 3 ವಾರಗಳಿಂದ ಆಶೀರ್ವಾದ ಸ್ಪೈಸಿ ಪ್ರೀಮಿಯರ್ ಲೀಗ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೆಮಿಫೈನಲ್ಗೆ ಕೂಡ ಬಂದು 2 ಜೋಡಿಗಳು ಇವತ್ತು ನಿಮ್ಮ ದಾವಣಗೆರೆಯಿಂದ ಫೈನಲ್ ರೌಂಡ್ನ ಪ್ರವೇಶ ಮಾಡಿದ್ದಾರೆ. ಇವತ್ತು ಫೈನಲ್ಸಲ್ಲಿ ಯಾರು ಗೆಲ್ತಾರೋ ಅವರು ನೆಕ್ಸ್ಟ್ ಬೆಂಗಳೂರಲ್ಲಿ ನಡೆಯುವಂತಹ ಮಹಾ ಫಿನಾಲೆಗೆ ಹೋಗ್ತಾರೆ. ನೋಡೋಣ ಆ ಟ್ಯಾಲೆಂಟ್ ಈ 2 ಜೋಡಿಗಳಲ್ಲಿ ಯಾರ ಹತ್ರ ಇದೆ ಅಂತ. ಆದರೆ ಅದಕ್ಕೂ ಮುಂಚೆ ಆ 2 ಜೋಡಿಗಳನ್ನು ವೇದಿಕೆ ಮೇಲೆ ಸ್ವಾಗತ ಕೋರ್ತಾ ಇದ್ದೀನಿ. ದಯವಿಟ್ಟು ಪ್ಲೀಸ್ ವೆಲ್ಕಮ್ ದ ಫೈನಲಿಸ್ಟ್ಸ್ ಆಫ್ ದಾವಣಗೆರೆ. ಈಗ ನಿಮ್ಮ ದಾವಣಗೆರೆಯ, ನಮ್ಮ ಕರ್ನಾಟಕದ ದಾವಣಗೆರೆಯ 2 ಜೋಡಿಗಳು ನಮ್ಮ ಆಶೀರ್ವಾದ್ SPLನಲ್ಲಿ ಫೈನಲ್ ರೌಂಡ್ಗೆ ಬಂದಿದ್ದಾರೆ. ಅವ್ರಿಗೇನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ, ಅವ್ರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಗೊತ್ತು, ಹೇಗೆ ಅಡುಗೆನ ಮಾಡಬೇಕು ಅಂತ. ಈ 3 ರೌಂಡಲ್ಲಿ ಅವರಿಬ್ಬರು ನೈಪುಣ್ಯತೆಯನ್ನು ಹೊಂದ್ಬಿಟ್ಟಿದ್ದಾರೆ. ಆದರೂ ಕೂಡ ಫೈನಲ್ಗೆ ಬಂದಾಗ ಏನೋ ಒಂಥರ ಅಳುಕ್ ಪುಳುಕಿರುತ್ತೆ, ಫೈನಲ್ ಏನಾಗ್ಬಿಡುತ್ತೋ ಗೆಲ್ತೀವೋ ಅಂತ. ಆದರೆ ಅವ್ರಿಗೆ ಏನನ್ಸುತ್ತೆ ಅಂತ ಅವ್ರ ಬಾಯಿನಲ್ಲೇ ಕೇಳ್ಬಿಡೋಣ. ಮೊದಲನೇದಾಗಿ ಅಮ್ಮ, ಹಿರಿಯರು ನೀವು, ಇಷ್ಟು ವರ್ಷ ನೀವು ಬಹುಶಃ ಅತಿ ಹೆಚ್ಚು ಅಡುಗೆ ಮನೆಯಲ್ಲೇ ಕಳೆದಿರ್ತೀರಿ, ಅತಿ ಹೆಚ್ಚು. ಆದರೆ ಸುವರ್ಣ ಲೇಡೀಸ್ ಕ್ಲಬ್ ಈ ಥರ ಏನೋ ಒಂಥರ ಟಾಸ್ಕ್ ಕೊಟ್ಟು ನಿಮ್ಗೆ 10 ನಿಮಿಷದಲ್ಲೇ ಒಂದು ಐಟಮ್ ಮಾಡಬೇಕು, ಅದು ತುಂಬ ಚೆನ್ನಾಗಿ ಮಾಡಬೇಕು, ಟೇಸ್ಟು ಚೆನ್ನಾಗಿರಬೇಕು ಅಂತ ನಿಮ್ಮ ತಲೆ ಮೇಲೆ ಏನೋ ಒಂದು ಗುಂಡ್ಕಲ್ಲಿ ಇಟ್ಟಂಗೆ. ಇವಾಗ ನಿಮ್ಮನೆ ಅಡುಗೆ ಮನೇಲಿ ಆರಾಮಾಗಿ ಮಧ್ಯಾಹ್ನ ಟೈಮ್ಗೆ ಅಡುಗೆ ಊಟ ಮಾಡಬೇಕು ಅಂತ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ, 10 ನಿಮಿಷಕ್ಕೆ ಮಾಡಬೇಕು ಅಂತ. ಆ ಎಲ್ಲ ಪ್ರೆಷರ್ ಮಧ್ಯೆನೂ ನೀವು ಗೆದ್ದು ಫೈನಲ್ಗೆ ಬಂದಿದ್ದೀರಾ. ನಿಮ್ಗೆ ಏನು ಅನ್ನಿಸ್ತಾ ಇದೆ?
ತುಂಬ ಖುಷಿ ಆಗ್ತಾ ಇದೆ. ಯಾವಾಗಲೂ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಒಳಗೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಓಕೆ, ಅದು ಇಲ್ಲಿ ಪ್ರೂವ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೆ ಫೈನಲಲ್ಲೂ ಕೂಡ ಅದೇ ಥರ ಆರಾಮಾಗಿ ನಾ ಸಹನೆಯಿಂದ ಮಾಡ್ತೀನಿ ಅನ್ನೋ ನಂಬಿಕೆ ಇದೆಯಾ? ನಂಬಿಕೆ ಇದೆ ಸರ್. ಅದೇ ಬೇಕು, ಸ್ಪೋರ್ಟಿವ್ ಆಗಿರಿ, ಖಂಡಿತ ನೀವು ಗೆಲ್ಲಬಹುದು. ತುಂಬ ಚೆನ್ನಾಗಿ ಮಾಡಿದ್ರೆ ನಮ್ಮ ನಿಮ್ಗೆ ಅನಿಸ್ತಾ ಇದೆ? ನನಗೆ ತುಂಬಾ ಖುಷಿ ಆಗ್ತದೆ. ಇದೇ ಫಸ್ಟ್ ನಾನು ಟಿವಿ ಚಾನಲ್ ಇದೇ ಬಂದಿರೋದು. ಫಸ್ಟ್ ಟೈಮ್ ನೀವು ಅಡುಗೆ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ದು. ಆದ್ರೆ ಎಲ್ಲರೂ ಹೇಳ್ತಾ ಇದ್ರು ನೀನು ಎಲ್ಲದ್ರಾಗೂ ಟ್ಯಾಲೆಂಟ್ ಇದೆ, ಆಲ್ರೌಂಡರ್ ಅಂತ. ಬಟ್ ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಫೈನಲಲ್ಲೂ ಇದೇ ಸ್ಪೋರ್ಟಿವ್ನೆಸ್ ಅಲ್ಲಿ ಮಾಡಿ, ಆ ಉತ್ಸಾಹ ನಿಮ್ಮಲ್ಲಿ ಮನೆ ಮಾಡಿರಲಿ. ಈಗ ನಮ್ಮ ನಾಚಿನ ಶಿರೋಮಣಿ ನಿಮ್ಗೆ ಅನ್ಸತ್ತೆ ತಾಯಿ? ಏನೇನು ಚೆನ್ನಾಗಿ ಅನಿಸ್ತಾ ಇದೆ. ಏನೋ ಅನ್ಸಲ್ಲ ಅಲ್ಲ ರೇ, ಫೈನಲ್ ಬಂದಿದ್ದೀರಾ, ಈಗ್ಲಾರ ಏನಾರು ಸ್ವಲ್ಪ ಅನ್ಸ್ಬೇಕಲ್ವಾ? ಚೆನ್ನಾಗಿ ಅನಿಸ್ತಾ ಇತ್ತು. ಓಕೆ ಅಲ್ಲವಾ, ನೀವು ಈ ವಯಸ್ಸಲ್ಲೇ ಹೆಂಗೆ ನಾಚ್ಕೋತಾ ಇದ್ದೀರಲ್ಲ, ಒಂದು 20 years ಬ್ಯಾಕ್ ಹೋದ್ರೆ ಏನು ಕತೆ ನಿಮ್ದು? ಹಂಗೆ ಹರಿದು ಬಿಡ್ತಿದ್ರೆ ನಾನು ಎಲ್ಲದ ಮೇಲೆ. ಓಕೆ, ನಿಮ್ಗೆ ಏನು ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನನಗೆ ಇಲ್ಲಿ ಅಡುಗೆ ಮಾಡೋ ಅವಕಾಶ ಸಿಕ್ಕಿದ್ರಿಂದ ನನಗೆ ತುಂಬ ಖುಷಿ ಓಕೆ, ಆಗಿದೆ. ಥ್ಯಾಂಕ್ ಯು ಟು ಸುವರ್ಣ ಲೇಡೀಸ್ ಕ್ಲಬ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಟು ಸುವರ್ಣ ಲೇಡೀಸ್ ಕ್ಲಬ್. ಓಕೆ, ಥ್ಯಾಂಕ್ ಯು ಸೊ ಮಚ್. ನಾನು ಕೂಡ ಈ ಎರಡೂ ಜೋಡಿಗಳ ಹತ್ರ ತುಂಬ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದೀನಿ. ಇವತ್ತು ತುಂಬ ಇಂಪಾರ್ಟೆಂಟ್ ಫೈನಲ್ ಇದು. ತುಂಬ ಆರಾಮಾಗಿ ಮಾಡಿ, ಪೇಷನ್ಸ್ ಆಗಿ ಮಾಡಿ. ಇವಾಗ ನೀವು ತಲೆಗೆ ಪ್ರೆಷರ್ ತೊಗೊಂಡ್ರೆ ಭವಿಷ್ಯದಲ್ಲಿ ವೇಸ್ಟ್ ಆಗುತ್ತೆ. ಇವಾಗ ನೀವು ಕೂಲಾಗಿ ಮಾಡಿದ್ರೆ ಆರಾಮಾಗಿ ನೆಕ್ಸ್ಟ್ ಇನ್ನು ಅರ್ಧ ಗಂಟೆ ಆದಮೇಲೆ ನೀವು ಖುಷಿಯಾಗಿರ್ತೀರ. 10 ನಿಮಿಷದಲ್ಲಿ ನಿಮ್ಮ ಫೈನಲ್ ರಿಸಲ್ಟ್ ಹೊರಗಡೆ ಬಂದ್ಬಿಡುತ್ತೆ. 10 ನಿಮಿಷ ನಿಮಗೆ ಟೈಮ್ ಇರೋದು. 10 ನಿಮಿಷದಲ್ಲಿ ನಮ್ಮ ಹಣೆ ಬರ ಹೊರಗಡೆ ಬಂದ್ಬಿಡುತ್ತೆ. ಇವತ್ತು ನಾನು ನಿಮಗೆ ಕೊಡ್ತಿರೋವಂಥ ಖಾದ್ಯ ದಾವಣಗೆರೆ. ಅಂದರೆ ನಮ್ಮ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ದಾವಣಗೆರೆ ಅಂತ ಕಾಣಿಸಿದ್ರೆ ಅದು ಬೆಣ್ಣೆ ದೋಸೆ ಹೋಟ್ಲ್ ಅಂತ ಪಕ್ಕ ನಮಗೆ. ಅಂಥ ಬೆಣ್ಣೆ ದೋಸೆನೇ ಇವತ್ತು ನೀವು ಮಾಡಬೇಕು. ಓಕೆ ಓಕೆ ಅಮ್ಮ, ಓಕೆ, ನಾನು ಹೆಚ್ಚು ಕಾಯಿಸಲ್ಲ. ಫೈನಲ್ಸ್ ಆರಾಮಾಗಿ ಮಾಡಿ. ನಿಮ್ಮ ಸಮಯಾವಕಾಶ ಈಗ ಶುರು. ನಿಮಗೆ ಬೆಣ್ಣೆ ದೋಸೆಗೆ ಏನಾದ್ರು ಪಲ್ಯ ಮಾಡಬೇಕು ಅಥವಾ ಚಟ್ನಿ ಮಾಡಬೇಕು, ವಾಟ್ ಎವರ್ ವಗೇರ ಏನೇ ಮಾಡಬೇಕು ಅಂದರೂ ಆಶೀರ್ವಾದ್ ಚಿಲ್ಲಿ ಪೌಡರ್ ಅದನ್ನು ನೀವು ಉಪಯೋಗಿಸಿ. ಖಂಡಿತವಾಗಲೂ ಇನ್ನೂ ರುಚಿವತ್ತಾಗಿರುತ್ತೆ. ಇದು ಫೈನಲ್ಸ್ ಆದ್ರಿಂದ ನಾನು ಲಾಸ್ಟ್ ಟೈಮ್ ನನಗೆ ಉತ್ಸಾಹ ಕೊಟ್ಟಂಗೆ ಈ ಸಲ ನೀವು ದಾವಣಗೆರೆಯವರು ನನಗೆ ಉತ್ಸಾಹ ಕೊಡಲೇಬೇಕು. ನೋಡಿ, ನನಗೆ ಡ್ಯಾನ್ಸ್ ಮಾಡೋಕ್ಕೆ ಬರೋಲ್ಲ. ಯಾರನ್ನು ಬೇಕಾದ್ರೆ ಕೇಳಿದ್ರೆ ನನಗೆ ಡ್ಯಾನ್ಸ್ ಬರೋಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತಾರೆ. ಆದರೆ ನನ್ನನ್ನು ಡ್ಯಾನ್ಸ್ ಮಾಡಿದ್ರೆ ದಾವಣಗೆರೆ ಜನತೆ. ನನಗೆ ಗೊತ್ತಿಲ್ಲ, ಈಗ ಇನ್ನೊಂದಿಬ್ರು ಬಂದು ಡ್ಯಾನ್ಸ್ ಮಾಡಿ ನಾನು ಡ್ಯಾನ್ಸ್ ಮಾಡಿಸ್ಬೇಕಷ್ಟೆ. ಇಷ್ಟೇ ಅಲ್ಲ, ಡ್ಯಾನ್ಸ್ ಮಾಡಬೇಕು. हाँ चुटकी जो तूने काटी है, चोरी से काटी है, यहाँ वहाँ रूठी हूँ मैं, तुझसे रूठी हूँ, मुझे मना लेना ओ जाने जा। छेड़ेंगे हम तुझको, लड़की तू है बड़ी बुम्बाट। आहा आहा आहा, उलाला 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 उलाला, तू है मेरी फैंटेसी। छूना ना छूना आजा, छूना ना डांस छूना ना, अब मैं जवा हो गई। ना मारला, अरे उलाला 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 उलाला, तू है मेरी फैंटेसी। आजा, हाँ, ಥ್ಯಾಂಕ್ ಯು ಮೇರೆ ಜಾನ್ಸ್. ಅಂತೂ ಇಂತೂ ಡ್ಯಾನ್ಸ್ ಮಾಡಿಸ್ಬಿಟ್ರಿ ನನ್ನ ಕೈಲಿ. ಅಬ್ಬಾ, ನನಗದೊಂದು ದೊಡ್ಡ ವೇದನೆ ಇತ್ತು, ನಾನು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿಲ್ವಲ್ಲ ಅಂತ. ಥ್ಯಾಂಕ್ ಯು ದಾವಣಗೆರೆ, ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಇನ್ನು 30 ಸೆಕೆಂಡ್ಗಳ ಕಾಲ ಉಳಿದಿದೆ. 30 ಸೆಕೆಂಡ್ಗಳ ಕಾಲ. 8 ಕ್ಷಣಗಳು. 7, 6, 5, ಚಪ್ಪಾಳೆ. 4, 3, 2, 1, ಸ್ಟಾಪ್ ಆ್ಯಂಡ್ ಸ್ಟಾಪ್. ಬೆಣ್ಣೆ ದೋಸೆ ಮಾಡಿದ್ದಾರೆ, ಬಟ್ ತಿನ್ನೋ ಸೌಭಾಗ್ಯ ನಾನು ಒಬ್ಬನಿಗೆ ಇರೋದು. ತುಂಬ ಕಣ್ಣಾಕ್ಬೇಡಿ, ತುಂಬ ಸಣ್ಣ ಇದ್ದೀನಿ ನಾನು. ಇವತ್ತಿನ ಫೈನಲ್ಸ್ ದಾವಣಗೆರೆಯಲ್ಲಿ ಏನು ಆಶೀರ್ವಾದ ಸ್ಪೈಸಿ ಪ್ರೀಮಿಯರ್ ಲೀಗ್ ನಡೀತು, ಅದ್ರ ಫೈನಲ್ಸ್ಗೆ 2 ಜೋಡಿಗಳು ಭಾಗವಹಿಸಿದ್ದಾರೆ. ಬೆಣ್ಣೆ ದೋಸೆ ಮಾಡೋಕ್ಕೆ ಹೇಳಿದ್ದೆ. ಬೆಣ್ಣೆ ದೋಸೆ ತುಂಬ ಮುಖ್ಯ.
ಅದಕ್ಕೆ ನೀವು ಏನು ಮಾಡಿದ್ರೂ ತೊಂದರೆ ಇಲ್ಲ. ಬಟ್ ಬೆಣ್ಣೆ ದೋಸೆ ಫಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನೀವು ಬಾಜಿ ಮಾಡಿದ್ರು ಓಕೆ, ಬಾಜಿ ಮಾಡಿದ್ದೇ ಇದ್ರು ಓಕೆ. ಬಟ್ ಇವರು ಬೆಣ್ಣೆ ದೋಸೆ ಮಾಡಿದ್ದಾರೆ, ಇವರು ಬೆಣ್ಣೆ ದೋಸೆ ಮಾಡಿದ್ದಾರೆ. ಬಟ್ ಇರೋವಂತಹ ಉಪಕರಣಗಳನ್ನು ಉಪಯೋಗಿಸ್ಕೊಂಡು ಎಷ್ಟು ಮಾಡಬಹುದು ಅಷ್ಟು ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಖಂಡಿತ ನಾವು ಕೊಟ್ಟಿರೋ ಟೈಮಲ್ಲಿ ನಾವು ಕೊಟ್ಟಿರೋ ಉಪಕರಣಗಳನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮ್ಯಾಕ್ಸಿಮಮ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಆದರೂ ಇಬ್ಬರಲ್ಲಿ ಒಬ್ಬರೇ ಗೆಲ್ಲಕ್ಕೆ ಸಾಧ್ಯ. ನಿಮ್ಮ ದಾವಣಗೆರೆಯಿಂದ ಈ 2 ಜೋಡಿಗಳಲ್ಲಿ ಫೈನಲ್ಸ್ಗೆ ಹೋಗ್ತಾ ಇರೋರು ಆಶೀರ್ವಾದ್ ಸ್ಪೈಸಿ ಪ್ರೀಮಿಯರ್ ಲೀಗ್ನಲ್ಲಿ ನಿಮ್ಮ ದಾವಣಗೆರೆಯಿಂದ ಫೈನಲ್ಗೆ ಹೋಗ್ತಾ ಇರುವಂತಹ ಜೋಡಿ ದಯವಿಟ್ಟು ಸೋದವರು ಬೇಜಾರು ಮಾಡ್ಕೊಬೇಡಿ, ಸ್ಪೋರ್ಟಿವ್ ಆಗಿ ತಗೊಳ್ಳಿ. ಆಕ್ಚುಲಿ ಸ್ಪೈಸಿ ಪ್ರೀಮಿಯರ್ ಲೀಗ್, ಆಶೀರ್ವಾದ್ ಸ್ಪೈಸಿ ಪ್ರೀಮಿಯರ್ ಲೀಗ್ ಅಲ್ಲಿ ಗೆದ್ದಿರುವಂತಹ ಜೋಡಿ ಇವರು. ಥ್ಯಾಂಕ್ ಯು ಸೊ ಮಚ್. ಈ ದಾವಣಗೆರೆ ನಮ್ಮ ಸ್ಪೈಸಿ ಪ್ರೀಮಿಯರ್ ಲೀಗ್, ಆಶೀರ್ವಾದ್ ಸ್ಪೈಸಿ ಪ್ರೀಮಿಯರ್ ಲೀಗ್ನಲ್ಲಿ ನಿಮ್ಮ ದಾವಣಗೆರೆಯಿಂದ ಇವತ್ತು ಈ ಜೋಡಿ ಬೆಂಗಳೂರಿನ ಫಿನಾಲೆಗೆ ಹೋಗ್ತಾ ಇದೆ. ಒಂದು ಜೋರಾದ ಚಪ್ಪಾಳೆ ಅವ್ರಿಗೆ. ನಮ್ಮ ಆಶೀರ್ವಾದ್ ಚಿಲ್ಲಿ ಪೌಡರ್ ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ವತಿಯಿಂದ ಇವರಿಗೆ ಒಂದು ಗಿಫ್ಟ್ ಹ್ಯಾಂಪರ್ ಕೂಡ ಇದೆ. ಗಿಫ್ಟ್ ಹ್ಯಾಂಪರ್ ಪ್ಲೀಸ್. ಹಾಗೇನೆ ಈ ಫೈನಲ್ಸ್ ಅಲ್ಲಿ ಗೆದ್ದಿರುವಂತಹ ಇವ್ರಿಗೂ ಕೂಡ ಆಶೀರ್ವಾದ್ ಚಿಲ್ಲಿ ಪೌಡರ್ ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಪರಿಶುದ್ಧವಾದ ಖಾರದ ಪುಡಿ ಇವ್ರ ಕಡೆಯಿಂದ ಮತ್ತೊಂದು ಗಿಫ್ಟ್ ಹ್ಯಾಂಪರ್ ಇರುತ್ತೆ. ಅವ್ರಿಗೂ ಕೂಡ ಗಿಫ್ಟ್ ಹ್ಯಾಂಪರ್ ಪ್ಲೀಸ್. ಈಗ 4 ವಾರಗಳಿಂದ ನಮ್ಮ ಸುವರ್ಣ ಲೇಡೀಸ್ ಕ್ಲಬ್, ಇದು ನಾರಿಯರ ವೇದಿಕೆ ದಾವಣಗೆರೆಯಲ್ಲಿ ನಡೀತಾ ಇತ್ತು. 4 ಸಲ ಆಶೀರ್ವಾದ್ ಸ್ಪೈಸಿ ಪ್ರೀಮಿಯರ್ ಲೀಗ್ ನಡೀತು. ಅದರಲ್ಲಿ 4 ಜೋಡಿಗಳು ಬಂದು ಅದರಲ್ಲಿ 2 ಜೋಡಿಗಳು ಗೆದ್ದು ಸೆಮಿಫೈನಲ್ಸ್ಗೆ ಬಂದರು. ಅಲ್ಲಿ ಗೆದ್ದಂತಹ 2 ಜೋಡಿಗಳು ಇವತ್ತು ಫೈನಲ್ಸ್ಗೆ ಬಂದಿದ್ರು. ಆ ಫೈನಲ್ಸ್ಗೆ ಬಂದಿರುವಂತಹ 2 ಜೋಡಿಗಳಲ್ಲಿ ಇವತ್ತು ಇವರು ಬೆಂಗಳೂರಿನ ಮಹಾ ಫಿನಾಲೆಗೆ ಹೋಗಿದ್ದಾರೆ. ಮತ್ತೆ ಮುಂದಿನ ವಾರ ನಮ್ಮ ಲೇಡೀಸ್ ಕ್ಲಬ್, ಇದು ನಾರಿಯರ ವೇದಿಕೆ, ಇನ್ನೊಂದು ಊರಿನಲ್ಲಿ ನಡೆಯುತ್ತೆ. ಇದೇ ತರಹ ಇನ್ನೊಂದು ಆಶೀರ್ವಾದ್ ಸ್ಪೈಸಿ ಪ್ರೀಮಿಯರ್ ಲೀಗ್ ಕೂಡ ನಡೆಯುತ್ತೆ. ಅಲ್ಲಿ ಯಾರು ಗೆಲ್ತಾರೆ ಅಂತ ನೋಡಬೇಕು ಅಂದರೆ ಅಲ್ಲಿವರೆಗೂ ನೀವು ಕಾಯಬೇಕು. ನಿಮ್ಮ ಅಭಿಮಾನ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಟಿಲ್ ದಟ್, ಬಾಯ್. ಸುವರ್ಣ ಲೇಡೀಸ್ ಕ್ಲಬ್ ಗದಗಿನಿಂದ ಗುರುಪೂರ್ಣಿಮೆಯನ್ನು ಆಚರಿಸಲಾಯಿತು. ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದ್ದ ವೇದಮೂರ್ತಿ ರತ್ನಾಕರ ಭಟ್ ಜೋಶಿರವರು ಗುರುಪೂರ್ಣಿಮೆಯ ಮಹತ್ವವನ್ನು ಕುರಿತು ಮಾತನಾಡಿದರು. ನಂತರ ಅವರಿಗೆ ಕ್ಲಬ್ನ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಛಾಯಾ ಮುತಾಲಿಕಾ ಪ್ರಾರ್ಥಿಸಿದರು. ಸುಮನಾ ಪಾಟೀಲ್ ನಿರೂಪಿಸಿದರು. ವಿಜಯ ವೈದ್ಯ ವಂದಿಸಿದರು. ಅಧ್ಯಕ್ಷತೆಯನ್ನು ಶೈಲಜಾ ಕವಲೂರು ವಹಿಸಿದರು. ಕಾರ್ಯಕ್ರಮದಲ್ಲಿ ಕಲಾವತಿ ಅಲಬೂರ, ಸುಮನಾ ಆರ್, ಎನ್ ಪರಿಮಳ ಕುಲಕರ್ಣಿ, ಛಾಯಾ ಪವಾರ, ಲತಾ ಪತ್ತಾರ, ಪಾರ್ವತಿ ಪತ್ತಾರ, ಅಶ್ವಿನಿ ಪುರಾಣಿಕ, ಪವನ ಹುಯಿಲಗೋಳ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಸುವರ್ಣ ಲೇಡೀಸ್ ಕ್ಲಬ್ ಮೈಸೂರು ಇವರ ವತಿಯಿಂದ ಶನಿವಾರ ಗುರುವಂದನಾ ಕಾರ್ಯಕ್ರಮವನ್ನು ಆಶಾ ಆದಿಮೂರ್ತಿ ಇವರ ಮನೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಷ್ಣು ಸಹಸ್ರನಾಮ ಆನಂದ ಸಿಂಧು ಪಠಣ ಮಾಡಲಾಯಿತು. 50ಕ್ಕೂ ಹೆಚ್ಚು ಸದಸ್ಯರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ರೂಪಾ, ಖಜಾಂಚಿ ರಾಜರಾಜೇಶ್ವರಿ, ವಿಜಯಶ್ರೀ, ರಾಜೇಶ್ವರಿ ಹಾಜರಿದ್ದರು. ಸುವರ್ಣ ಲೇಡೀಸ್ ಕ್ಲಬ್ನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕೆಳಗಿನ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಲೇಡೀಸ್ ಕ್ಲಬ್ ವಿಭಾಗ, ಸುವರ್ಣ ವಾಹಿನಿ, ಗ್ರೌಂಡ್ ಫ್ಲೋರ್, ನಂಬರ್ 150, ಎಂಬಸಿ ಪಾಯಿಂಟ್, ಇನ್ಫೆಂಟ್ರಿ ರೋಡ್, ಬೆಂಗಳೂರು 1.